ನನಗೆ ಈ ಕಾಂಬೋ ಅಂದರೆ ತುಂಬ ಇಷ್ಟ. ಮತ್ತೆ ಕಮಾಲ್ ಮಾಡುತ್ತಾ ವಿಜಯ ರಾಘವೇಂದ್ರ ಹಾಗೂ ದೇವಿಪ್ರಸಾದ್ ಅವರ ಜೋಡಿ. ಸೊ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಪಾಯಿಂಟ್, ನಾನು ನಿಮ್ಮ ಕಾರ್ತಿಕ್. ಸೊ ಇವತ್ತಿನ ವಿಡಿಯೋ ಯಾವುದರ ಬಗ್ಗೆ ಅಂದರೆ ದೇವಿಪ್ರಸಾದ್ ಹಾಗೂ ವಿಜಯ್ ರಾಘವೇಂದ್ರ ಅವರು ಮತ್ತೆ ಕೂಡಿ ಸಿನಿಮಾ ಮಾಡ್ತಾ ಇದ್ದಾರೆ, ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಸೊ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಾಂಬೋ ಹಿಂದೆ 2 ಸಿನಿಮಾ ಮಾಡಿತ್ತು. ಮೊದಲನೇದು ಬಂದು ಸೀತಾರಾಮ್ ಬಿನೋಯ್, ಇನ್ನೊಂದು ಬಂದು ಕೇಸ್ ಆಫ್ ಕೊಂಡಾನ. ಸೀತಾರಾಮ್ ಬಿನೋಯ್ ಮೋಸ್ಟ್ ಅಂಡರ್ರೇಟೆಡ್ ಫಿಲ್ಮಲ್ಲಿ ತುಂಬ ಜನ ಸೇರಿಸ್ತಾರೆ, ನಾನು ಸೇರಿಸ್ತೇನೆ. ಸೊ ಇನ್ನೊಂದು ಬಂದು ಕೇಸ್ ಆಫ್ ಕೊಂಡಾನ. ಕೇಸ್ ಆಫ್ ಕೊಂಡಾನ ಥಿಯೇಟ್ರಿಕಲ್ಲಿ ತುಂಬಾ ರೆಸ್ಪಾನ್ಸ್ ಸಿಗದೇ ಇದ್ದರು, ಬಟ್ OTTಯಲ್ಲಿ ಸಖತ್ ರೆಸ್ಪಾನ್ಸ್ ಸಿಕ್ತು. ಈಗ ಮತ್ತೆ ಅವರ ಝೋನಲ್ಲಿರೋ ಸಿನಿಮಾ ಮಾಡ್ತಾ ಇದ್ದಾರೆ, ಅದೇ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಸೊ ಸೀತಾರಾಮ್ ಬಿನೋಯ್ನ ಅದೇ ಕ್ಯಾರೆಕ್ಟರ್ನ ಇಟ್ಕೊಂಡು 2ನೇ ಕೇಸ್ನ ಹ್ಯಾಂಡಲ್ ಮಾಡೋಕ್ಕೆ ಹೊರಟಿದ್ದಾರೆ ದೇವಿಪ್ರಸಾದ್ ಶೆಟ್ಟಿ ಅವರು. ಸೊ ನನಗೆ ಇದ್ರ ಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಬೀರಿದೆ. ಸೊ ಅವರು ನನಗೆ ವರ್ಕ್ ತುಂಬ ಇಷ್ಟ ಆಯಿತು. ಯಾಕೆ ಗೊತ್ತಾ, ಸಿನಿಮಾ ಮಾಡ್ತಾ ಇದೀವಿ ಅಂತ ಹೇಳಿದೆ, ಸಿನಿಮಾ ಮಾಡಬೇಕಾದ್ರೂ ಕೂಡ ಹೇಳಿದೆ, ಸಿನಿಮಾ ಮುಗಿದ ಮೇಲೆ ಆ ರಿಲೀಸ್ ಡೇಟ್ ಬಿಟ್ಟು ಅದ್ರ ಜೊತೆ ಪೋಸ್ಟರ್ ಬಿಟ್ಟಿರೋದು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ರಿಯಲಿ ವರ್ಕ್ ಡಿಟ್ ಅಂತ ಹೇಳ್ತೇನೆ. ನನಗೆ ದೇವಿಪ್ರಸಾದ್ ಅವರ ಫ್ಲೇವರು, ಆ ಸ್ಟೈಲ್ ತುಂಬ ಇಷ್ಟ ಆಗುತ್ತೆ. ನೀವು ನೋಡಿರ್ಬೋದು ತಮಿಳಲ್ಲಿ ನೆಲ್ಸನ್ ಅವರು ಫ್ಲೇವರ್ ಸ್ಟೈಲ್ ಇದೆ. ಆ ಕಾಮಿಡಿಯಿಂದ ಸಿನಿಮಾ ಫ್ಲೋ ಆಗ್ತಾ ಇರುತ್ತೆ, ಸಿನಿಮಾ ಮುಗಿತಾ ಬರ್ತದ್ದು ಆ ಕಾಮಿಡಿಯಿಂದ ಸಖತ್ತಾಗಿ ಹಿಡಿದಿಟ್ಕೊಂಡಿರ್ತಾರೆ ನೆಲ್ಸನ್ ಅವರು. ಸೊ ಇವರು ಕೂಡ ಅದೇ ಥರ ಒಂದು ಸೈಲೆನ್ಸ್ನ ಫಾಲೋ ಮಾಡಿ ಕೊನೆಯಲ್ಲಿ ಥ್ರಿಲ್ಲಿಂಗ್ ಅಂಶನ ಇಟ್ಟು ಜನಗಳಿಗೆ ಸಖತ್ತಾಗಿರೋ ಥ್ರಿಲ್ ಕೊಡೋ ವ್ಯಕ್ತಿ ದೇವಿಪ್ರಸಾದ್ ಶೆಟ್ಟಿ ಅವರು. ಇನ್ನು ವಿಜಯ ರಾಘವೇಂದ್ರ ಅವರು KFIಲಿ ಶಿವಣ್ಣಿಗಿಂತ ಸ್ವಲ್ಪ ಆ್ಯಕ್ಟಿವ್ ಆಗಿರೋರು ಅಂತಂದರೆ ವಿಜಯ ರಾಘವೇಂದ್ರ ಅವರು ಅನ್ನಿಸುತ್ತೆ. 4 ತಿಂಗಳಿಗೆಲ್ಲ ಒಂದು ಸಿನಿಮಾ ಕೊಡ್ತಾರೆ, ಬಟ್ ಒಳ್ಳೆ ಸಿನಿಮಾ ಕೊಡೋದು ತುಂಬ ಕಡಿಮೆ. ಸೊ ಈ ವರ್ಷದಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡೋದಾಗಿದ್ದರೆ ಅದು ನನಗೆ ಅನಿಸಿದ ಪ್ರಕಾರ ಈ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಕೂಡ ಆಗ್ಬೋದು ಈ ವರ್ಷದಲ್ಲಿ ಒಂದು ಒಳ್ಳೆ ಸಿನಿಮಾ. ಸೊ ನೋಡೋಣ. ಈ ಕಾಂಬೋ ಮೇಲೆ ನಂಗೆ ತುಂಬ ನಂಬಿಕೆ. ಆ ಥರ ಇನ್ನಷ್ಟು ಕಾಂಬೋಗಳು ಆ್ಯಂಡ್ ಈ ಕಾಂಬೋ ಕೂಡ ನನಗೆ ಹೈಪ್ ಕೊಡೋದು ಕೂಡ ಅದಕ್ಕೇ. ಅವು 2 ಸಿನಿಮಾ ಕೊಟ್ಟಿರೋ ಎಲ್ಲ ಪ್ರಾಮಿಸಿಂಗ್ ಆಗಿರೋದಕ್ಕೆ ಈ ಹೈಪ್ ಕ್ರಿಯೇಟ್ ಆಗಿದೆ ಅನ್ಕೊಳ್ತೇನೆ. ಇನ್ನು ಈ ಸಿನಿಮಾದ ಟ್ರೇಲರ್ ಇನ್ನೂ ಬಿಡೋದಿದೆ, ಹಾಗೆ ಇನ್ನಷ್ಟು ಪ್ರಮೋಷನಲ್ ಕಂಟೆಂಟ್ನ ಬಿಡೋದಿದೆ. ಅದರಿಂದ ಎಷ್ಟು ಹೈಪ್ ಕ್ರಿಯೇಟ್ ಆಗುತ್ತೋ ನೋಡೋಣ. ಸೊ ನನಗಂತೂ ಸ್ವಲ್ಪ ಹೈಪ್ ಕ್ರಿಯೇಟ್ ಆಗಿದೆ, ಯಾಕಂದರೆ ಆ ಕಾಂಬೋ ಆ್ಯಂಡ್ ಅವ್ರು ಕೊಟ್ಟಂಥ 2 ಸಿನಿಮಾದಿಂದ ಇನ್ನಷ್ಟು ಪ್ರಮೋಷನಲ್ ಕಂಟೆಂಟ್ ಅವರಿಂದ ಬರಲಿ, ಆಮೇಲೆ ನಾನು ಇನ್ನಷ್ಟು ವೀಡಿಯೋ ಮಾಡ್ತೀನಿ. ಸೊ ಇವತ್ತಾಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.